ಹಾಯ್ ಫ್ರೆಂಡ್ಸ್, ಬಂತು ಹೊಸ ಅಪ್ಡೇಟ್ ನೋಡಿ. ಯೂಟ್ಯೂಬ್ ಚಾನಲ್ ನೀವು ಕ್ರಿಯೇಟ್ ಮಾಡಿದರೆ ಕೂಡ ಅದೇ ರೀತಿಯ ಈಸಿಯಾಗಿ ನೀವು ಇನ್ನೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಹಣವನ್ನು ಗಳಿಸ್ಬೋದು. ಅದು ಯಾವುದು ಅಂದರೆ ಅದು ಫೇಸ್ಬುಕ್ ಅಂತಲೇ ಹೇಳ್ಬೋದು. ಫೇಸ್ಬುಕ್ದಲ್ಲಿ ಹಣ ಗಳಿಸೋದು ತುಂಬ ಸುಲಭವಾಗಿಬಿಟ್ಟಿದೆ. ಯಾಕಂದರೆ ಫೇಸ್ಬುಕ್ದಲ್ಲಿ ಇವಾಗ ಮಾನಿಟೈಸೇಷನ್ ಆಗಬೇಕಂದ್ರೆ ತುಂಬ ಒಂದು ಕಾಲ ಹೋಗ್ತಾ ಇತ್ತು, ತುಂಬ ಸಮಯವನ್ನು ಹಿಡಿತಾ ಇತ್ತು. ಬಟ್ ಈಗ ಹಾಗೆಲ್ಲ. ಫೇಸ್ಬುಕ್ದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿತಿನ್ 1 ಮಂತಲ್ಲಿ ನೀವು ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಅದು ಹೇಗೆ ಬನ್ನಿ ನೋಡಿ. ಫೇಸ್ಬುಕ್ದಲ್ಲಿ ನಿಜವಾಗ್ಲೂ ವಿತಿನ್ 1 ಮಂತಲ್ಲಿ ನಿಮ್ಮ ಒಂದು ಚಾನಲ್, ನಿಮ್ಮ ಒಂದು ಫೇಜಲ್ಲಿ ಫಾಲೋವರ್ಸ್ ಮತ್ತು ನಿಮ್ಮ ಒಂದು ಪೇಜ್ ಮಾನಿಟೈಸೇಷನ್ ಆಗಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಹಾಗಾದರೆ ನಿಮ್ಮ ಒಂದು ಬ್ರ್ಯಾಂಡ್ ಸೃಷ್ಟಿಸಿ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮದು ಓನ್ ಕಂಟೆಂಟನ್ನೇ ಹಾಕೊಳ್ತಾ ಇರಬೇಕು. ಅಂದರೆ ನಿಮ್ಮ ಫೇಸ್ಬುಕ್ದಲ್ಲಿ ಮಿನಿಮಮ್ ಒಂದು ದಿನಕ್ಕೆ ಅರ್ಧ ಗಂಟೆಗೆ ಒಮ್ಮೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಫೇಸ್ಬುಕ್ದಲ್ಲಿ ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಉಂಟಾಗುತ್ತೆ. ಅಂದರೆ ಓನ್ ಕಂಟೆಂಟ್, ನೀವೇ ಕ್ರಿಯೇಟ್ ಮಾಡಿದಂಥ ಕಂಟೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಫೇಸ್ಬುಕ್ ಪೇಜಲ್ಲಿ ನೀವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಕೂಡ ಬೇಗ ಫಾಲೋವರ್ಸನ್ನು ಹೊಂದಿ ನಿಮ್ಮ ವ್ಯೂಸ್ ಜಾಸ್ತಿ ಆಗ್ತಾ ನಿಮ್ಮ ಒಂದು ಪೇಜ್ ಕೂಡ ಮಾನಿಟೈಸೇಷನ್ ಆಗುತ್ತೆ. ಅದರಿಂದ ನೀವು ಆರಾಮಾಗಿ ಹಣವನ್ನು ಗಳಿಸ್ಬೋದು. ಹಾಗಾದರೆ ಯೂಟ್ಯೂಬ್ದಿಂದ ನೀವು ಫೇಸ್ಬುಕ್ದಲ್ಲಿ ಈಸಿಯಾಗಿ ಏನು ಮಾಡ್ಬೋದು, ಇವಾಗ ಹಣವನ್ನು ಗಳಿಸ್ಬೋದು. ಬಟ್ ಅದಕ್ಕೆ ಕಾರಣ ಕಾಪಿ ರೈಟ್ಸ್ ಆಗುತ್ತೆ. ಯಾವುದಕ್ಕೆ ಕಾಪಿ ರೈಟ್ಸ್ ಆಗುತ್ತೆ ಅಂದರೆ ನೀವು ಇನ್ನೊಬ್ಬರ ಕಂಟೆಂಟನ್ನು ಕಾಪಿ ಮಾಡಿ ಇನ್ನೊಬ್ಬರ ಕಂಟೆಂಟನ್ನು ನೀವೇನಾದರೂ ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಯಾವಾಗಲೂ ಕೂಡ ಏನಾಗೋದಿಲ್ಲ, ಮಾನಿಟೈಸೇಷನ್ ಆಗೋದಿಲ್ಲ. ಬಟ್ ಫೇಸ್ಬುಕ್ದಲ್ಲಿ ಮಾನಿಟೈಸೇಷನ್ ಆಗಬೇಕು ಅಂದರೆ ನೀವೇನಂದರೆ ಓನ್ ಕಂಟೆಂಟ್ ಹುಡ್ಕೊಂಡು ಹೋಗಿರಿ. ನಿಮ್ಮದೇ ಆದಂಥ ಕ್ರಿಯೇಟಿವಿಟಿ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿ ಡೈಲಿ ಪ್ರತಿ ಅರ್ಧ ಗಂಟೆಗೊಮ್ಮೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ರಿ. ಆಗ ನೋಡಿ ಫೇಸ್ಬುಕ್ದಲ್ಲಿ ಹೇಗೆ ಹಣ ಒಂದು ಹೊಳೆನೇ ನೀವು ಹರಿಸ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್